ಎಲ್ಲ ಆನ್ ಮಾಡಿಬಿಟ್ಟಾ ನೋಡಿಲ್ಲ ಹಿಂಗಿರ್ಲಿ ಬೆಳಗ್ಗೆ ಬರ್ತೀಯಲ್ಲ ಮುಂಗಡೆ ಬರ್ತೀಯಲ್ಲ ಬೆಳಗ್ಗೆ ಬರ್ತೀಯಾ ಸ್ವಿಚ್ ಆಗ ಲೈಟ್ ಹಾಕ್ಬೇಕಂದ್ರೆ ಸ್ವಿಚ್ ಆ ಕಡೆ ಎಲ್ಲಿ ಸರಿ ಊಟ ತಗೊಂಡು ನೋಡೋಣ ಅದು ಅವೇ ಮೇಲೆ ಕವರ್ಗಳೇ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಮನೆ ಕೆಲಸಗಳೆಲ್ಲ ಆಗ್ತಾಯಿದೆ. ಹಬ್ಬದ ಒಂದೆರಡು ದಿನದ ಹಿಂದಿನ ಬ್ಲಾಗ್ ಅಂತಲೇ ಹೇಳ್ಬೋದು. ನಮ್ಮ ಮಮ್ಮಿ ಕಿಟಕಿ, ನನ್ನ ಮಗ ಫ್ಯಾನು ಎಲ್ಲ ಕ್ಲೀನ್ ಮಾಡ್ತಿದ್ದಾನೆ. ಸೊ ಇವತ್ತೇ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತಿಂಡಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಜಾಸ್ತಿ ಏನು ಮಾಡ್ತಾಯಿಲ್ಲ, ಕೋಡ್ಬಳೆ, ಚಕ್ಲಿ, ನಿಪ್ಪಟ್ಟು ಆ ಥರ ಮಾಡೋಣ. ಬಿಕಾಸ್ ಎಡೆಗಿಡೋದಕ್ಕೆ, ದೇವ್ರಿಗೆ ಇಡೋದಕ್ಕೆ ಅಂಥೇಳಿ ಒಂದು 10 ಮಾಡಿಬಿಟ್ಟು ಮಿಕ್ಕಿದೆಲ್ಲ ಕೋಡ್ಬಳೆ ಮಾಡೋಣ ಅಂತ ಮಾಡ್ಕೋತಾ ಇದ್ದೀವಿ. ನನ್ನ ಮಗಳು ಕೂಡ ಇಲ್ಲಿ ಬಂದು ನಾನು ಮಾಡಬೇಕು ಅಂತೇಳಿ. ಚಪಾತಿ ಯಾರಿಗೆ ಕೊಡ್ತೀಯ ಹೇಳೋ ಅಮ್ಮಂಗೆ. ಸರಿಯಾಗ್ಬಿಟ್ಟು ಇಲ್ಲ ನೋಡಿ, ಚಪಾತಿ ಯಾರಿಗೆ ಕೊಡ್ತೀಯವಾ ಅಮ್ಮ? ಪ್ಲೀಸ್ ಅಮ್ಮ, ಏನು ಮಾಡ್ತೀರ? ಸುಮ್ಮನೆ ಕೂತು ಚಪಾತಿ ಅಮ್ಮ ನಿಧಾನ. ಬೇಗ ಚಪಾತಿ ಮಾಡಿ ಬೇಗ ಕೊಡು ನನ್ನ ಅಜ್ಜಿಗೆ. ತಿಂಡಿಗಳೆಲ್ಲ ಮಾಡಿಟ್ಬಿಟ್ಟು ಮೆಹಂದಿ ಹಾಕ್ಕೊಳ್ಳೋಣ ಅಂತೇಳಿ ಹಾಕ್ಸ್ಕೊತಾ ಇದ್ದೀನಿ. ಬಿಕಾಸ್ ನಾನು ಏಕೆಂದರೆ ಒಬ್ಳೆ ಕೈಲಿ ಹಾಕ್ಕೊಳಕ್ಕೆ ಅಷ್ಟು ಕಂಫರ್ಟಬಲ್ ಇರಲಿಲ್ಲ. ಸೊ ಸ್ಟಿಕ್ಕರ್ಗಳು ತರಿಸಿದೆ. ಸರಿ ಆಚೆ ಹೋಗಿ ಹಾಕಿಸ್ಕೊಂಬರಕ್ಕೆ 1 or 2 ಅವರ್ ಬೇಕಕ್ಕಾಗತ್ತೆ. ಸೊ ಮನೇಲಿ ನಾವು ಯಾವಾಗ ಇರ್ತೀವಿ ಆವಾಗ ಮಾಡ್ಕೊಬೋದು ಅಂಥೇಳಿ ಅದನ್ನು ನನ್ನ ಸಿಸ್ಟರ್ ಹಾಕ್ತಿದ್ದಾಳೆ. ಫಸ್ಟ್ ಹಾಕುವಾಗ ಗೊತ್ತಾಗಲಿಲ್ಲ ಹೆಂಗೆ ಹಾಕ್ಬೇಕು ಅಂತೇಳಿ. ಆಮೇಲೆಲ್ಲ ಕಟ್ ಮಾಡಿಕೊಂಡು ಡಿಸೈನ್ನ ಇದು ಮಾಡಿದ್ವಿ. ತುಂಬ ಚೆನ್ನಾಗಿ ಬಂತು. ಅದು ನೋಡಿ ಕಿತಾಪತಿ ಎಲ್ಲೋದ್ರೂ ಏನು ನೋಡಿಲಿ, ತಲೆ ಕೂದಲು ಕಟ್ ಮಾಡ್ಕೊಳಕ್ಕೆ ಹೋಯ್ತೈತೆ. ನೋಡಿಲ್ಲ ಅಂದರೆ ಒಂದೊಂದು ನಿಮಿಷಕ್ಕೂ ಏನೇನೋ ಕಿತಾಪತಿ ಬಟ್ಟೆ ಕಟ್ ಮಾಡ್ಕೊತಾರೆ. ಅಯ್ಯಪ್ಪ ಏನೇನೆಲ್ಲ ಮಾಡಿಸ್ಕೊತಾ ಇದ್ದೀವ ಕಿತಾಪತಿ. ನನಗಂತೂ ಸಾಕಾಗುತ್ತೆ ತಡೆಯೋ ಅಷ್ಟರೊಳಗೆ ಅವಳನ್ನ. ಸೊ ಊಟಕ್ಕೆ ಅಮ್ಮ ಕಳಲೆ ತೊಗೊಂಬಂದಿದ್ರು. ಕಳಲೆ ಸಾಂಬಾರು ಮತ್ತು ಏನು ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ, ರೈಸೇ ತಿನ್ಕೊಂಡೆ. ಹಬ್ಬ ಮುಗಿಯೋವರೆಗೂ ಡಯಟ್ ಅಷ್ಟು ಕಾನ್ಷಿಯಸ್ ಆಗಿ ಫಾಲೋ ಮಾಡೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಬಟ್ ಆದರೂ ಎಷ್ಟು ಬೇಕಷ್ಟು ತಿಂತೀವಿ. ಬಟ್ ತಿಂಡಿಗಳನ್ನ ತಿಂದು ವೆಯ್ಟ್ ಗೇನ್ ಆಗಿ ಮತ್ತೆ ರೆಡ್ಯೂಸ್ ಮಾಡೋದಾಗ ಹೋಗ್ಬಿಡುತ್ತೆ. ಸೊ ಅದಾದಮೇಲೆ ಕಬೋರ್ಡ್ ಕ್ಲೀನ್ ಮಾಡ್ತಿದ್ದೇನೆ. ಇದೆಲ್ಲ ನನ್ನದೇ ಬಟ್ಟೆ ಆಯಿತಾ. ಎಷ್ಟು ಇದೆ ಅಂದರೆ ಬಟ್ಟೆಗಳು ಹಾಕೋಕ್ಕೂ ಟೈಮ್ ಇಲ್ಲ ಅನ್ನೋದ್ರ ಬಗ್ಗೆ ಇರಲಿ, ಸಣ್ಣ ಆಗಿಲ್ಲ ಅನ್ನೋದೊಂದು ಚಿಂತೆ. ಎಲ್ಲ ಲಾರ್ಜು, ಮೀಡಿಯಮ್ ಅಂತ ಎಷ್ಟೊಂದಿದೆ. ಆಮೇಲೆ ನನಗೂ ಮೆಹಂದಿ ಹಾಕ್ಕೊಡು ಮಮ್ಮಿ ಅಂತೇಳಿ ಕೂತ್ಕೊಂಡ್ಳು. ಅವ್ಳು ಕಣ್ಣು ರಿಯಾಕ್ಷನ್ ನೋಡಿ ಏನಾದರೂ ಹೇಳ್ಬೇಕಂದ್ರೆ ಹೆಂಗೆ ಮಾಡ್ತಾಳೆ. ಸೊ ಅದನ್ನ ಇಟ್ಕೊಳ್ಳೂ ಇಲ್ಲ, ಒಂಥರ ಜುಮ್ ಅನ್ಸೋದೇನೋ. ತೆಗೆದ್ಬಿಡು ಅಂತ ಹೇಳಿದ್ಲು. ಸರಿ ಅಂತೇಳಿ ತೆಗ್ದಿದ್ದಾಯಿತು ಸ್ವಲ್ಪಕ್ಕೇ. ಹೆಣ್ಮಕ್ಳಿದ್ರೆ ನೋಡಿ ಹಿಂಗೆಲ್ಲ ರೆಡಿ ಮಾಡ್ಬೋದು ಅಂತಲೇ ಹೇಳ್ಬೋದು. ಆಫ್ ಮಾಡು. ಹಿಂಗೆ ಇರಲಿ. ಹಬ್ಬಗಳಲ್ಲಿ ಹೇಗೆ ಮನೆ ಕ್ಲೀನ್ ಮಾಡ್ತೀವಿ, ದೇವ್ರನ್ನೆಲ್ಲ ನೀಟಾಗಿರ್ತೀವಿ, ಹಾಗೆ ನಾವು ಕೂಡ ಕ್ಲೀನಾಗಿರಬೇಕು. ಎಲ್ಲ ರೆಡಿ ಮಾಡ್ಕೊಂಡು ನಾವೇ ನೆಟ್ಟಿಗಿಲ್ಲ ಅಂದರೆ ಕ್ಲೀನಾಗಿ ರೆಡಿಯಾಗಿಲ್ಲ, ಹೆಂಗೆಂಗೋ ಇರ್ತೀವಿ ಅಂದರೆ ಅದಕ್ಕೊಂದು ಅರ್ಥನೇ ಇರಲ್ಲ. ಮನೆಗಳನ್ನೆಲ್ಲ ಅಷ್ಟು ಕ್ಲೀನ್ ಮಾಡ್ಕೋತೀವಿ, ನಾವೇ ಕ್ಲೀನ್ ಮಾಡ್ಕೋಬಾರ್ದು. ಸರಿ, ನೈಲ್ ಪಾಲಿಷ್, ನಂದು ಕೂಡ ನೈಲ್ಸ್ ತುಂಬ ಬೆಳೆದಿತ್ತು. ನೈಲ್ ಪಾಲಿಷ್ ಎಲ್ಲ ಇದು ಮಾಡಿ ಕಟ್ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ಇದು ಮಾಡ್ತೀನಿ. ಇದಕ್ಕೂ ಬಿಡಲ್ಲ, ಇದಕ್ಕೂ ನನಗೆ ಹಾಕು ಅಂತ ಬರ್ತಾಳೆ. ನೈಲ್ ಪಾಲಿಷ್ ತೊಗೊಳಂಗಿಲ್ಲ, ಲಿಪ್ಸ್ಟಿಕ್ ತೊಗೊಳಂಗಿಲ್ಲ, ಹಾಕೋಂಗಿಲ್ಲ, ಏನಿಲ್ಲ. ನನಗೆ ನೈಲ್ ಪಾಲಿಷ್ ಏನೇನೋ ಹೇಳ್ತಾರೆ. ಮೆಹಂದಿ ಅನ್ನೋಳು ಮೆಹಂದಿಗೆ. ಸರಿ ಅಂತ ಹೇಳ್ಬಿಟ್ಟು ಹೇಗಿದೆ ಹೆಂಗೆ ಏನು ರೇಟ್ಸ್ ಎಲ್ಲ ನೋಡಿಕೊಂಡು ಸ್ವಲ್ಪ ಕಟ್ಟೋದೆಲ್ಲ ಇದ್ದರೆ ಕಟ್ಕೊಳ್ಳೋಣ ಅಂಥೇಳಿ ಬುಧವಾರ ಸಾಯಂಕಾಲ 1 ರೌಂಡು ಹೋಗ್ಬರೋಣ
ಸಾರಕ್ಕಿ ಮಾರ್ಕೆಟ್ಗೆ ಮತ್ತು ಬನಶಂಕರಿಗೆ ಅಂತ ಬಂದೆ. ಆ್ಯಕ್ಚುಲಿ ಸಾರಕ್ಕಿ ಮಾರ್ಕೆಟಲ್ಲಂತೂ ತುಂಬಾ ಪ್ರೈಸ್ ಇರುತ್ತೆ ಯಾವಾಗ್ಲೂ. ಸೊ ಹಬ್ಬದ ಹಿಂದಿನ ದಿನ ಅಂದರೆ ಮೀನ್ಸ್ ಈವ್ನಿಂಗ್ ಆಗ್ತಾ ಆಗ್ತಾ ಕತ್ಲೆಯಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಅಂತಲೇ ಹೇಳ್ಬೋದು. ಸರಿ, ನಂದೆಲ್ಲ ನೈಲ್ ಪಾಲಿಷ್ ಆಗಿತ್ತಲ್ವ, ಮೇಡಮ್ಗೂ ನೈಲ್ ಪಾಲಿಷ್ ಬೇಕು ಅಂತೇಳಿ ಮತ್ತೆ ಹಾಕಿಸ್ಕೊಂಡ್ರು. ನಾನು ನೈಲ್ ಪಾಲಿಷ್ ಸಂಜೆ ಹಾಕ್ಕೊಂಡೆ, ಲೇಟ್ ಆಗುತ್ತೆ ಹೋಗಿ ಬರೋಣ ಅಲ್ಲಿ ಅಂತೇಳಿ ತೊಗೊಂಬರೋಣ ಅಂಥೇಳಿ. ಸೊ ಮಲ್ಲಿಗೆ ಹೂ ತೊಗೊಂಬಂದು ಕಟ್ಕೊಂಡಿದ್ದೆ. ಸೊ ಹಿಂಗೆ ನೋಡಿ, ಏನಾದರೂ ನಾನು ಮಾಡ್ಕೋತೀನಿ ಅಂದರೆ ಅವಳಿಗೂ ಮಾಡಿಬಿಡ್ಬೇಕು ರೆಡಿ. ಇಲ್ಲಾಂದರೆ ಅಂತ ಶುರು ಮಾಡಿದ್ರೆ ಬಾಯಿ ಮುಚ್ಚಲ್ಲ, ಬೇಕು ನನಗೆ ಬೇಕು ಅಂತ ತುಂಬ ಆಟ ಮಾಡೋದಕ್ಕೆ ಶುರು ಮಾಡಿಬಿಡಿದಾಳೆ ಈ ನಡುವೆ ಅಂತೂ. ಸೊ ಕಾಲಿಗೆ ಹಾಕಿದ್ರೆ ನೆಟ್ಟಿಗೆ ಇಟ್ಕೊಳ್ಳಲ್ಲ, ಕೈಗೆ ಹಾಕು ಅಂತಾಳೆ, ಕೈಗೆ ಹಾಕಬಾರ್ದು. ಆ್ಯಕ್ಚುಲಿ ಮೆಹಂದಿ ನೋಡಿ ಇಷ್ಟು ಚೆನ್ನಾಗಿ ಕಲರಾಗಿ ಬಂದಿತ್ತು, ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಮೆಹಂದಿ ಅಂತೂ. ಸೊ ನೈಲ್ ನೋಡಿ ಅದೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಕ್ಲೀನಾಗಿ. ಸೊ ಅವಳಿಗೂ ಕೂಡ ಚೆನ್ನಾಗಿ ಹತ್ತಿತ್ತು. ಅವಳು ಏನು ಮಾಡಿದ್ಲು ಗೊತ್ತಾ, ಬೇಗ ಒರೆಸ್ಕೊಂಬಿಟ್ಟು ಆಗಲ್ಲ ಅಂತೇಳಿ ಇದು ಮಾಡಿದ್ಲು. ಸೊ ನೈಲ್ ಪಾಲಿಷ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಆ ಡಿಸೈನು ಕೂಡ ಚೆನ್ನಾಗಿ ಬಂದಿದೆ. ನಾನು ಬರಲ್ಲ ಅಂದ್ಕೊಂಡಿದ್ದೆ. ಸೊ ನಮಗೆ ಅದೇ ಫಸ್ಟ್ ಈ ಕಡೆ ಅಂಗೈಯಿಂದ ಈ ಕಡೆಗೆ ಹಾಕಿದಾಗ ಅಷ್ಟು ಕ್ಲೀನಾಗಿ ಬರಲಿಲ್ಲ. ಅವಳು ತೋರಿಸು ಅಂದರೆ ನೋಡಿ ತೋರಿಸ್ತಾಳೆ, ಅದಕ್ಕೆಲ್ಲ ವಾವ್ ಸೂಪರ್ ವಾವ್ ಅಂತಾಳೆ. ಅವಳು ನೋಡಿ ಇಷ್ಟೇ ಹತ್ತಿತ್ತು, ಒಂದು 2 ಸೆಕೆಂಡ್ಸು ಕೂಡ ಬಿಡಲಿಲ್ಲ. ಅವಳು ತೆಗೆದ್ಬಿಟ್ಲು, ಆದರೂ ಪರವಾಗಿಲ್ಲ, ಒಂದು ಸ್ವಲ್ಪ ಬಂದಿತ್ತು. ಈ ಥರದ್ದೆಲ್ಲ ಮೆಹಂದಿ ಹಾಕ್ಬೋದು. ಬಟ್ ನೈಲ್ ಪಾಲಿಷ್ ಎಲ್ಲ ಸ್ವಲ್ಪ ಬಾಯೊಳಗೆ ತಿಂತಿರ್ತಾರಲ್ವ, ಬಾಯೊಳಗೆಲ್ಲ ಹೊರಟೋಗುತ್ತೆ ಅಂತ ಹೇಳ್ಬಿಟ್ಟು ನೈಲ್ ಪಾಲಿಷ್ ಕೈಗೆ ಹಾಕ್ಬಿಡಿ, ಕಾಲಿಗೆಲ್ಲ ಹಾಕಿ ನೋ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಸೊ ಮೆಹಂದಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನೆಕ್ಸ್ಟ್ ನಾವು ಹಾಕುವಾಗ ಈ ಥರ ಮಾಡಿದ್ವಿ. ಸೊ ತುಂಬಾ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು. ಮನೆಯಲ್ಲೇ ಕೂತ್ಕೊಂಡು ಮನಿ ಸೇವಿಂಗ್ಸ್ ಆಯಿತು ಅಂತಲೇ ಹೇಳ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಹೂಗಳನ್ನೆಲ್ಲ ಕಟ್ಬಿಟ್ಟು ಸ್ವಲ್ಪ ಎಲ್ಲ ಸ್ನಾನ ಮಾಡಿ ಈವ್ನಿಂಗು ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ನಾಳೆ ಪೂಜೆಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಕಾಯೆಲ್ಲ ಈ ಥರ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಅರಿಶಿನ ಎಲ್ಲ ಹಾಕ್ಬಿಟ್ಟಿರ್ತೀನಿ. ಸೊ ಲಕ್ಷ್ಮಿಗೆ ಅರಿಶಿನದ ಹಾಕಿಟ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಹಾಗಾಗಿ ಜುಟ್ಟೆಲ್ಲ ಕ್ಲೀನಾಗಿ ತಗೊಂಡು ಯಾವುದೇ ಕಾರಣಕ್ಕೂ ಕಣ್ಣು ಕಾಣೋ ಹಾಗೆ ಇಡಬಾರ್ದು ಅಂತ ಹೇಳ್ತಾರೆ. ಸೊ ಕಣ್ಣು ಕವರ್ ಆಗಿರೋ ಕಾಯಿನೇ, ದಪ್ಪ ಕಾಯಿನ ತೊಗೊಂಬನ್ನಿ, ನೀರಿರೋ ಅಂಥದ್ದು. ಸೊ ಗೊತ್ತಾಗುತ್ತೆ, ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಗೊತ್ತಿಲ್ಲದಿರೋರಿಗೆ, ಹೊಸ್ದಾಗಿ ಮಾಡೋರಿಗೆ ಹೇಳ್ತೀನಿ ಅಷ್ಟೇ. ಸೊ ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಅದನ್ನು ಅದರಲ್ಲಿ ಡಿಪ್ ಮಾಡ್ತೀನಿ. ಅಂದರೆ ಇಲ್ಲ ಕೈಲಾದರೂ ಸರೋಬೋದು, ಇಲ್ಲ ಡಿಪ್ ಆದರೂ ಮಾಡ್ಬೋದು, ಆ ಥರ ಇರುತ್ತೆ. ಸೊ ಕ್ಲೀನಾಗಿ ಈ ಥರ ನೀರು ಹಾಕ್ಕೊಂಡು ಈ ಥರ ಮಾಡಿ ರಾತ್ರಿನೇ ಮಾಡಿಟ್ಟರೆ ಡ್ರೈ ಆಗಿರುತ್ತೆ, ಕಂಫರ್ಟಬಲ್ಲು ಕೂಡ ಇರುತ್ತೆ. ಇಲ್ಲಾಂದರೆ ಬೆಳಗ್ಗೆ ಹಂಗೆ ಅಂಟ್ಕೊಂಡಂಗೆ ಆಗುತ್ತೆ, ಮುಖಕ್ಕೆಲ್ಲ ಸೀರೆಗೆಲ್ಲ ಆ ಥರ ಆಗುತ್ತಲ್ವ. ಸೊ ನೈಟ್ ನೀವು ಮಾಡಿ ಈ ಥರ ಇಟ್ಕೋಬೋದು. ಆಮೇಲೆ ಅದಕ್ಕೆ ತಾಳಿನೂ ಕೂಡ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. 9 ಎಳೆ 5 ಎಳೆ 3 ಎಳೆ ದಾರನ ತೊಗೊಂಡು ನೀವು ಮಾಡಬಹುದು. ಅರಿಶಿನ ಕೊಂಬು ಇಸ್ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು, ಹೇಳಬಹುದಲ್ಲ, ಇಂಪಾರ್ಟೆಂಟ್ ಕೂಡ. ಅದಾದಮೇಲೆ ನೀವು ಅಕ್ಕಿನ ಇದೊಂದು ಸಜೆಸ್ಟ್ ಮಾಡ್ತೀನಿ ನಿಮಗೆ. ಇನ್ನೂ ಹಬ್ಬಗಳಿದೆಯಲ್ವ, ಇನ್ನೂ 2 ವಾರ ಮಾಡೋರು ಮಾಡ್ತಾರೆ. ಅವ್ರಿಗೆ ನಿಮಗೆ ಲಕ್ಷ್ಮಿ ಹೊಲ್ದಿರಲ್ವ ಅಂತ ತಿಳ್ಕೊಳ್ಳೋದಕ್ಕೆ ಲಕ್ಷ್ಮಿ ಕೆಳಗಡೆ ಅಕ್ಕಿ ಇರ್ತಿರಲ್ವ, ಅದನ್ನು ಒಂದು ಅಳತೆ ಮಾಡ್ಕೊಂಡು ಇಟ್ಕೊಳ್ಳಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಎಕ್ಸ್ಟ್ರಾ ಬಂದಿರುತ್ತೆ ಅಕ್ಕಿ, ಯಾವುದೇ ಕಾರಣಕ್ಕೂ ಕಡಿಮೆ ಬಂದಿರಲ್ಲ. ಕರೆಕ್ಟ್ ಗ್ಲಾಸ್ ಆಗಿರ್ಬೋದು ಅಥವಾ ಕೈ ಆಗಿರ್ಬೋದು, ಆ ಥರದ್ರಲ್ಲಿ ಇಟ್ಕೊಳ್ಳಿ. ಪೂಜೆ ಮುಗಿದಾದ್ಮೇಲೆ ನಿಮಗೆ ಚೆಕ್ ಮಾಡ್ಕೊಳ್ಳಿ. ಸೊ ಲಕ್ಷ್ಮಿ ಎಲ್ಲರಿಗೂ ಹೊಲಿತಾಳೆ, ಹೊಲಿಯಲ್ಲ ಅಂತಲ್ಲ, ಚೆಕ್ ಮಾಡ್ಕೊಂಡು ನೋಡಿ, ನಿಮಗೆ ಅಕ್ಕಿ ಜಾಸ್ತಿ ಒದಗಿರುತ್ತೆ ಅಂತಲೇ ಹೇಳ್ಬೋದು. ಅದು ಮಿರಾಕಲ್ ಅಂತಲೇ ಹೇಳ್ಬೋದು. ಸೊ ನಾನು ಇದನ್ನು ಟ್ರೈ ಮಾಡಿದ್ದೀನಿ. 5 ಬೊಗಸೆ ಅಕ್ಕಿ ಹಾಕಿದೆ, ನನಗೆ 5 ಬೊಗಸೆ ಅಷ್ಟು ನನಗೆ ಅಕ್ಕಿ ಬಂದಿದೆ ಅಂತಲೇ ಹೇಳ್ಬೋದು. ಸೊ ನೀವು ಟ್ರೈ ಮಾಡಿ. ಗೊತ್ತಾಗಿಲ್ಲ ಅಂದರೆ ಹೇಗಾದರೂ ಕನ್ಫ್ಯೂಷನ್ ಇದ್ದರೆ ಮೆಸೇಜಲ್ಲಿ ಕೇಳಿ, ನಾನು ಹೇಳ್ತೀನಿ. ಸೊ ಅದಾದಮೇಲೆ ಅಕ್ಕಿ ಎಲ್ಲ ಹಾಕಿಟ್ಕೋತಾ ಇದ್ದೀನಿ ಲಕ್ಷ್ಮಿಗೆ. ನಿಮಗೆ ಹಿಂದಿನ ವೀಡಿಯೋದಲ್ಲೂ ನಾನು ಶೇರ್ ಮಾಡಿದ್ದೆ ಇದನ್ನೆಲ್ಲ, ಏನೇನು ಮಾಡಬೇಕು ಏನು ಅಂಥೇಳಿ. ಸೊ ಅಕ್ಕಿ ಕೂಡ ಹಾಕಿಟ್ಕೊಂಡು ಅದಕ್ಕೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಏನೇನು ಹಾಕಬೇಕು ಅಂಥೇಳಿ ಡ್ರೈ ಫ್ರೂಟ್ಸು 5 ಥರದ್ದು, ಆಮೇಲೆ ಒಂದು ಬೆಳ್ಳಿ ಕಾಯಿನ್ ಅಥವಾ ಬೆಳ್ಳಿ ಚೂರು ಚಿನ್ನದ್ದು ಏನಾದರೂ ಆಯಿತು, ಅರಿಶಿನ, ಕುಂಕುಮ, ಅಡಿಕೆ, ಅರಿಶಿನ ಕೊಂಬು ಮತ್ತು ತಾವರೆ ಹೂವಿನ ಬೀಜ, ಅದನ್ನೆಲ್ಲ ಹಾಕ್ಬಿಟ್ಟು ನೀವು ನೈಟೇ ಈ ಥರ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೋಬೋದು. ಸೊ ಅದಾದಮೇಲೆ ದುಡ್ಡನ್ನು ಕೂಡ ನಾನು ಇಡ್ತೀನಿ, ತುಂಬ ಜಾಸ್ತಿ ಏನು ಇಡೋಕ್ಕೆ ಹೋಗಲ್ಲ. ಇದನ್ನು ದೇವರಿಗೆ ಅಂತಲೇ ಎತ್ತಿಟ್ಬಿಟ್ಟಿದ್ದೀನಿ. ಮುಂಚೆ ಏನು ಮಾಡ್ತಿದ್ದೆ, ಕೂಡಿಸಿ ಇಟ್ಟು ಈ ಥರ, ಅದು ನೆಕ್ಸ್ಟ್ ಇದರಲ್ಲಿ ಲಕ್ಷ್ಮಿಗೆ ಏನಾದರೂ ತೊಗೊಂಬಂದುಬಿಡ್ತಿದ್ದೆ. ಈ ಸರಿ ಹಾಗೆ ತೊಗೊಂಬಂದಿದ್ದೀನಿ. ಸೊ ನೋಡಿದ್ರಲ್ವ ನೀವು ಏನೇನು ತಂದಿದ್ದೀನಿ ಅಂಥೇಳಿ. ಸೊ ವ್ಲಾಗ್ ಇನ್ನೂ ಬಂದಿಲ್ಲ ಅಂದರೆ ನೆಕ್ಸ್ಟ್ ಇಲ್ಲ ನೋಡಿ ಹಾಕಿದ್ದೀನಿ ಆಲ್ರೆಡಿ. ಅದಾದಮೇಲೆ ನನಗದು ಕಂಫರ್ಟಬಲಾಗಿ ಜೋಡ್ಸೋಕ್ಕಾಗಲಿಲ್ಲ. ಒಂದು 5 ರೂಪೀಸ್ ಕಾಯಿನು ಒಂದಷ್ಟು ಇಟ್ಕೊಂಡಿದ್ದೀನಿ. ಅದನ್ನು ತೆಗೆಯೋದೇ ಇಲ್ಲ, ದೇವರಿಗೆ ಅಂತ ಯಾವಾಗಲೂ ಇದು ಮಾಡಿಕೊಂಡು. ಆಮೇಲೆ ಈ ಸ್ಕ್ರೀನೆಲ್ಲ ತೊಗೊಂಡಿದ್ನಲ್ವ, ಸರಿ ನೈಟೇ ಸ್ಕ್ರೀನೆಲ್ಲ ಇಟ್ಕೊಳ್ಳೋಣ. ಆಮೇಲೆ ದೀಪಕ್ಕೆ ಬತ್ತಿ ಇರುತ್ತಲ್ವ, ಅದನ್ನು ಹಾಕಿಟ್ಕೊಂಡು ಬೆಳಗ್ಗೆ ಎಣ್ಣೆ ಹಾಕ್ಬಿಟ್ಟು ಇಟ್ಕೋಬೋದು. ಏಕೆಂದರೆ ಎಲ್ಲನೂ ಬೆಳಗ್ಗೆ ಮಾಡ್ತೀವಿ ಅಂತ ಹೋದರೆ ತುಂಬಾ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಆನ್ ಟೈಮಲ್ಲಿ ಮಾಡಬೇಕು ಅಂತ ಹೇಳಿಬಿಟ್ಟು
ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಡಿ ಹಿಂದಿನ ದಿನ. ಬಟ್ ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ಮಾಡಬೇಕು. ನೀವು ಹಾಗೆ ನಾಳೆ ಮಾಡ್ತೀನಿ ಅಂತೇಳಿ ಎಲ್ಲ ಹೀಗೆ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಅರಿಶಿನಗಳನ್ನೆಲ್ಲ ನಾನು ಹಾಗೆ ತುಂಬಿಟ್ಕೊಂಡ್ಬಿಡ್ತೀನಿ ನೈಟೇ, ಮಡ್ಲಕ್ಕಿದಾಗಿರ್ಬೋದು ಆ ಥರದ್ದೆಲ್ಲ. ಬಿಕಾಸ್ ಬೆಳಗ್ಗೆ ಎದ್ದರೆ ತುಂಬಾ ಕಷ್ಟ ಆಗುತ್ತೆ. ಈ ಥರ ಮಾಡಿಟ್ಕೊಂಡಾಗ ವೆರಿ ಈಸಿಯಾಗಿ ನಮ್ಗೆ ಬೆಳಗ್ಗೆ ಪೂಜೆ ಮಾಡೋದಕ್ಕೆ, ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಬೆಳಗ್ಗೆ ಸರಿ. ಸೊ ದೀಪಗಳಿಗೆ ಎಲ್ಲದಕ್ಕೂ ಆರತಿ ಮಾಡೋ ದೀಪ ಆಗಿರ್ಬೋದು ಎಲ್ಲದಕ್ಕೂ ಅಷ್ಟೇ ನಾನು ಬತ್ತಿನ ಹಾಕಿಟ್ಟಿದ್ದೆ. ಸೊ ಈ ಸರಿ ಅಕ್ಷತೆ ಬಟ್ಲು ಸಪ್ರೇಟ್ ತಂದಿದೆ. ಬಿಕಾಸ್ ಯಾಕೆಂದರೆ ದೇವ್ರಿಗೆ ಇಟ್ಟಿರೋ ಇದರಲ್ಲಿ ಬಂದವ್ರಿಗೆ ಕುಂಕುಮ ಕೊಡಬಾರ್ದಂತೆ. ನಾನು ದೇವ್ರ ಮನೇಲಿ ಒಂದು ರೆಗ್ಯುಲರಾಗಿ ಬೆಳ್ಳಿ ಇದನ್ನು ಯೂಸ್ ಮಾಡ್ತೀನಿ, ಅಕ್ಷತೆ ಬಟ್ಲನ್ನ. ಬಟ್ ಇದನ್ನು ಪೂಜೆಗೆ ಇಟ್ಟಾಗ ಹಾಗೇ ಇರ್ತಿತ್ತು, ಅದನ್ನೇ ಕೊಡೋದಾಗ್ತಿತ್ತು. ಈ ಸರಿ 4 ಇರೋದು ತಂದಿದ್ದೀನಲ್ವ, ಅಕ್ಷತೆ ಗಂಧ ಎಲ್ಲ ಕುಂಕುಮ ಹಾಕಿ ದೇವ್ರಿಗೆ ಇಟ್ಬಿಟ್ಟು ಈ ಥರದ್ರ 2 ಪ್ಲೇಟಲ್ಲಿ ಇಟ್ಟಿದ್ದೀನಲ್ಲ, ಅದನ್ನು ಕುಂಕುಮ ಕೊಡೋರಿಗೆ ಅಂತ ಇಟ್ಟಿದ್ದೀನಿ. ಸೊ ಇದಕ್ಕೂ ಕೂಡ ಫಿಲ್ ಮಾಡಿ ಇಟ್ಕೊಂಡೆ, ಅಕ್ಷತೆ ಕೂಡ ಮಾಡಿ ಇಟ್ಕೊಂಡೆ. ಅದಾದಮೇಲೆ ಬ್ಯಾಕ್ ಡ್ರಾಪ್ಗೆಲ್ಲ ಇದು ತೊಗೊಂಬಂದಿದ್ನಲ್ವ ಸ್ಟ್ಯಾಂಡ್ಸ್ ಎಲ್ಲ, ಇದ್ರದ್ದೆಲ್ಲ ಲಿಂಕ್ ಹಾಕಿರ್ತೀನಿ. ಫ್ಲವರ್ಸ್ ಆಗಿರ್ಬೋದು, ಸ್ಟ್ಯಾಂಡ್ಸ್ ಆಗಿರ್ಬೋದು, ಆ್ಯಂಡ್ ಏನು ಸ್ಕ್ರೀನ್ ನೋಡಿದ್ರಲ್ವ ಹಿಂದೆ ಕಟ್ಟಿದ್ದೋ ಅದರದ್ದು ಎಲ್ಲದ್ರೂ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಂದರೆ ನೀವು ಬೈ ಮಾಡಿ. ಸೊ ನಾವು ರೆಡ್ ಅಕ್ಷತೆನ ಮಾಡೋದು ಆ್ಯಕ್ಚುಲಿ, ಅದನ್ನು ಮಾಡ್ಕೊತಿದ್ದೀನಿ. ಅದಾದಮೇಲೆ ಹಣ್ಣುಗಳ್ನೂ ಕೂಡ ತೊಳೆದು ಜೋಡಿಸಿಟ್ಕೋತಾ ಇದ್ದೀನಿ. ತೊಳೆದಿಟ್ಬಿಟ್ಟು ನಾನು ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ತೊಳೆದಿಟ್ಟಿದ್ದೆ. ಅಮ್ಮನೂ ಕೂಡ ನನಗೆ ಹೆಲ್ಪ್ ಮಾಡಿದ್ರು ತುಂಬಾ. ಪಾಪ ಅವರು ಒಂದು 15 ದಿವಸದಿಂದ ಇಲ್ಲೇ ಬಂದು ನನ್ನ ಮಗಳನ್ನ ಇಟ್ಕೊಂಡು ಮಾಡೋಕ್ಕಾಗಲ್ಲ ಅಂತೇಳಿ ಅವರು ಕೂಡ ನನಗೆ ಹೆಲ್ಪ್ ಮಾಡಿದ್ದಾರೆ. ಬೆಳಗ್ಗೆ ಸಿಸ್ಟರ್ ಬಂದು ಹೆಲ್ಪ್ ಮಾಡಿದ್ಲು. ಒಂದಿನ ತಿಂಡಿ ಎಲ್ಲ ಮಾಡೋದಕ್ಕೆ ಅದೇ 2-3 ದಿನದ ಹಿಂದೆ ಬಂದು ಮಾಡಿಕೊಟ್ಟು ಹೋಗಿದ್ಲು. ಸೊ ನಾನಿಲ್ಲಿ 5 ಥರದ ಹಣ್ಣನ್ನು ಇಡ್ತಾಯಿದ್ದೀನಿ. ದಾಳಿಂಬೆ, ಸೇಬು, ಮಾವಿನ ಹಣ್ಣು, ಮೂಸಂಬಿ ಹಣ್ಣು ಮತ್ತು ಬಾಳೆಹಣ್ಣು. ಡೆಕೋರೇಷನ್ಗೆ ಅಂತ ಹೇಳ್ಬಿಟ್ಟು ಪೈನಾಪಲ್ ಕೂಡ ಇಡ್ತಾಯಿದ್ದೀನಿ. ಸೊ ಇದನ್ನು ಕೂಡ ಕಟ್ಬಿಟ್ಟು ಎಲ್ಲ ಲೈಟ್ಸ್ ಹಾಕಿ ಈ ಥರ ಎಲ್ಲ ಮಾಡಿ ಇಟ್ಟಿದ್ದೀನಿ. ಬೆಳಗ್ಗೆಗೆದ್ದು ಸ್ನಾನ ಮಾಡಿ ಲಕ್ಷ್ಮೀನ ಎಷ್ಟೊತ್ತಿಗೆ ಕೂರಿಸೋದು ಅನ್ನೋದನ್ನೆಲ್ಲ ಮಾಡ್ತೀನಿ. ನಾಳೆ ವ್ಲಾಗಲ್ಲಿ ಲಕ್ಷ್ಮಿ ಕೂರಿಸಿದ್ದು ಪೂಜೆ ಮಾಡಿದ್ದನ್ನೆಲ್ಲ ಶೇರ್ ಮಾಡ್ತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ, ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾರಿ ಖುಷಿಯಾಗಿರಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.